ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಸಿಎಂ ಬಸವರಾಜ ಬೊಮ್ಮಾಯಿ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಎಲ್ಲ ಊಹಾಪೋಹಗಳಿಗೂ ಕೂಡ ಹೈಕಮಾಂಡ್ ತೆರೆ ಎಳೆದಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅಲ್ಲಿಗೆ ಸಿಎಂ ಬೊಮ್ಮಾಯಿ ಕುರ್ಚಿಗೆ ಸದ್ಯಕ್ಕೆ ಯಾವುದೇ ಆತಂಕ ಇಲ್ಲ. ಯಾವಾಗ BL ಸಂತೋಷ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರು, ಹೊಸತನಕ್ಕೆ ಬದಲಾವಣೆ ಅನಿವಾರ್ಯ ಅಂತ, ಆಗಿಂದಲೂ ಕೂಡ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಒಂದು ಚರ್ಚೆಗಳು ನಡೀತಾ ಇತ್ತು. ರಾಜ್ಯ ಬಿಜೆಪಿಯಲ್ಲಿ ಆ ಬಗ್ಗೆ ಗುಸುಗುಸು ನಡೀತಾ ಇತ್ತು. ಅಮಿತ್ ಶಾ ಅವರು ನಿನ್ನೆ ರಾತ್ರಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಆ ಗುಸುಗುಸು ಇನ್ನಷ್ಟು ಜಾಸ್ತಿ ಆಯ್ತು. ಈಗ ಸದ್ಯಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸೇಫ್ ಆಗಿದ್ದಾರೆ. ಅವರೇ ಸಿಎಂ ಆಗಿ ಕಂಟಿನ್ಯೂ ಆಗಬಹುದು ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅಲ್ಲಿಗೆ ಹೈಕಮಾಂಡ್ ಈ ಎಲ್ಲ ಊಹಾಪೋಹಗಳಿಗೂ ಗುಸುಗುಸು ಪಿಸುಪುಸು ಏನ್ ನಡೀತಾ ಇತ್ತು ಅವೆಲ್ಲವಕ್ಕೂ ತೆರೆ ಎಳಿತಾ. ಹಾಗಾದ್ರೆ ಈ ಕ್ವೆಶ್ಚನ್ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ನಾಯಕತ್ವ ಬದಲಾವಣೆ ಆಗುತ್ತೆ, ಸಿಎಂ ಕುರ್ಚಿಲಿ ಯಾರು ಬಂದು ಕೂರ್ತಾರೆ, ಮೇಜರ್ ಆಗಿ ಚೇಂಜಸ್ ಆಗುತ್ತೆ, ಮತ್ತೆ ಕ್ಯಾಬಿನೆಟ್ ಅಲ್ಲಿ ಒಂದಿಷ್ಟು ರಿಶಫಲ್ ಮಾಡ್ತಾರೆ. ಇಂಥದ್ದೆಲ್ಲ ಏನ್ ಸುದ್ದಿಗಳು ಹರಿದಾಡ್ತಾ ಇತ್ತು ಅದೆಲ್ಲದಕ್ಕೂ ಹಾಗಾದ್ರೆ ಬ್ರೇಕ್ ಬಿದ್ದಿದ್ಯಾ? ಸಿಎಂ ಅವರೇ ಕಂಟಿನ್ಯೂ ಆಗೋದಾದ್ರೆ ಬಸವರಾಜ ಬೊಮ್ಮಾಯಿ ಅವರು ಸ್ಟ್ರಾಟಜಿ ಏನ್ ಮಾಡಬಹುದು ಬಿಜೆಪಿ ಎಲೆಕ್ಷನ್ಗೆ? ಇಂಥದ್ದು ಕೂಡ ಈಗ ಪ್ರಶ್ನೆಗಳು ಹುಟ್ಕೊಂಡಿದೆ. ಸಿಎಂ ಬದಲಾದ್ರೆ ಒಂಥರ ಸ್ಟ್ರಾಟಜಿ, ಸಿಎಂ ಬದಲಾವಣೆ ಇಲ್ಲದೆ ಇದ್ರೆ ಬೇರೆ ತರ ಸ್ಟ್ರಾಟಜಿ ಅಂತ ಬಿಜೆಪಿ ಅವರು ಅನ್ಕೊಂಡಿದ್ದು. ಸೊ ಈಗ ಸಿಎಂ ಬೊಮ್ಮಾಯಿ ಅವರು ಸೇಫ್, ಆ ಕುರ್ಚಿಗೆ ಅವರೇ ಅಂತ ಆದ್ರೆ ಇಲ್ಲಿ ಬೇರೆ ತರ ಸ್ಟ್ರಾಟಜಿಗಳನ್ನ ಮಾಡಬೇಕಾಗುತ್ತೆ. ಅಂದ್ರೆ ಕ್ಯಾಬಿನೆಟ್ ರಿಶಫಲ್ ಮಾಡೋದಿರ್ಲಿ ಅಥವಾ DCM ಹುದ್ದೆಗಳನ್ನ ನಿರ್ಮಾಣ ಮಾಡಿ, ನಾವು ಬೆಳಗ್ಗೆಯಿಂದ ಇನ್ಫ್ಯಾಕ್ಟ್ ನಿನ್ನೆಯಿಂದಲೂ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ. 3 DCM ಸ್ಥಾನ ಸೃಷ್ಟಿ ಮಾಡೋದು, ಜಾತಿವಾರು ಲೆಕ್ಕಾಚಾರದ ಮೇಲೆ ಎಲ್ಲಾ ಸಮುದಾಯಗಳು ಓಲೈಕೆ ಮಾಡ್ಬೇಕಲ್ಲ, ಅದಕ್ಕೋಸ್ಕರ 3 DCM ಹುದ್ದೆಗಳನ್ನ ಸೃಷ್ಟಿ ಮಾಡೋದು. ಸೊ ಈ ತರದೇನಾದ್ರೂ ಸ್ಟ್ರಾಟಜಿಗಳನ್ನ ಈಗ ಬಿಜೆಪಿ ಮಾಡ್ತಾ ಇದೆಯಾ? ಸೊ ಈಗ ಸಿಎಂ ಚೇಂಜ್ ಆದ್ರೆ ಒಂದಿಷ್ಟು ಸ್ಟ್ರಾಟಜಿ, ಸಿಎಂ ಚೇಂಜ್ ಆಗದೇ ಇದ್ರೆ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಆಲ್ರೆಡಿ ಬಿಜೆಪಿ ನಾಯಕರು ಮಾಡಿಟ್ಕೊಂಡಂಗೆ ಕಾಣಿಸ್ತಿದೆ. ಈಗ ಫೋಕಸ್ ಇರೋದು ಇವ್ರದ್ದು 2023 ಅಂದ್ರೆ ಮುಂದಿನ ವರ್ಷ ಬರುವಂತ ಎಲೆಕ್ಷನ್ ಮೇಲೆ. ನಾಯಕತ್ವ ಬದಲಾವಣೆ ಆಗುತ್ತೆ 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 ಅಂತ ಚರ್ಚೆಗಳು ಆಗ್ತಾ ಇತ್ತು. ಆದ್ರೆ ಇವೆಲ್ಲವೂ ಬರೀ ಕಪೋಲ ಕಲ್ಪಿತ. ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಸದ್ಯಕ್ಕಿಲ್ಲ ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವ್ರ ಸ್ಟೇಟ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇವ್ರು ಬರ್ತಾರೆ ಅಂದ್ರೆ ದೆಹಲಿ ಮಟ್ಟದಿಂದ ಇನ್ಫಾರ್ಮೇಶನ್ ತಗೊಂಡೇ ಬರ್ತಾರೆ, ಇವ್ರಿಗೆಲ್ಲ ಮಾಹಿತಿ ಇರುತ್ತೆ. ಅದು ಮಾಧ್ಯಮದ ಮುಂದೆ ನಿಂತ್ಕೊಂಡು ಅರುಣ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ. ಮತ್ತೆ ಮೀಡಿಯಾ ಮುಂದೆ ಹೇಳುವಾಗ ಒಂದು ರೆಸ್ಪಾನ್ಸಿಬಿಲಿಟಿಯಿಂದಾನೇ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಈಗ ನಾಯಕತ್ವ ಬದಲಾವಣೆ ಬರೀ ಕಪೋಲ ಕಲ್ಪಿತ. ಬಸವರಾಜ ಬೊಮ್ಮಾಯಿ ಕಾಮನ್ ಮ್ಯಾನ್ ಸಿಎಂ ಅಂತ ಅವ್ರು ಹೇಳಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರ ಸ್ಟೇಟ್ಮೆಂಟ್, ಅಲ್ಲಿಗೆ ಒಂದು ಕನ್ಫರ್ಮೇಶನ್ ಅವ್ರು ಕೊಟ್ಟಿರೋದು ಮೀಡಿಯಾ ಮುಂದೆ ಬಂದು, ನಾಯಕತ್ವ ಬದಲಾವಣೆ ಇಲ್ಲ, ಇದೆಲ್ಲ ಕಪೋಲ ಕಲ್ಪಿತ ಅಂತ. ಮೋದಿ ನಾಯಕತ್ವದಲ್ಲಿ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ಜನರ ಬಯಕೆ ಕೂಡ ಅವ್ರು ಕಂಟಿನ್ಯೂ ಆಗ್ಬೇಕು ಅನ್ನೋದಾಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ಸದ್ಯಕ್ಕಂತೂ ಸಿಎಂ ಬದಲಾವಣೆ ಇಲ್ಲ ಅಂತ ಅರುಣ್ ಸಿಂಗ್ ಅವರು ಹೇಳಿದ್ದಾರೆ. पार्टी मुख्यालय है, यहाँ पे इस प्रकार की बातें क्यों करते हैं? आज तो भगवान बसवेश्वर को हम उनको पुष्पांजलि करके उनसे आशीर्वाद लेकर के हमें संकल्प लेते हैं कि सदैव उनके बताए मार्ग पे हम सभी चलेंगे और कर्म ही सर्वप्रधान है। कार्य करते रहो, उससे ही फल मिलेगा। बाकी जो आप इस प्रकार के प्रश्न कर रहे हैं उसका न तो कोई उत्तर है, काल्पनिक प्रश्नों का, हाइपोथेटिकल प्रश्नों का कोई जवाब नहीं होता। दीज आर द हाइपोथेटिकल क्वेश्चन दैट यू आर रेजिंग, देयर इज नो आंसर ऑफ। बसवराज बोम्मई जी कॉमन मैन, और वह जिस प्रकार से गरीबों के लिए, किसानों के लिए काम कर रहे हैं प्रधानमंत्री जी के नेतृत्व में, प्रदेश की जनता उनको चाहती है। ये पार्टी मुख्यालय है, यहाँ पे इस प्रकार की बातें क्यों करते हैं? आज तो भगवान बसवेश्वर को हम उनको पुष्पांजलि करके उनसे आशीर्वाद लेकर के हमें संकल्प लेते हैं कि सदैव उनके बताए मार्ग पे हम सभी चले। ರಾಜ್ಯ ಬಿಜೆಪಿಯಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇದೆ. ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್, ಹಾಗೇನೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಜಾಯಿನ್ ಆಗಿದ್ದಾರೆ. ಫಸ್ಟ್ ಸಿಎಂ ಸೇಫ್ ಆಗಿದ್ದಾರೆ ಅಂತ ಇನ್ಫಾರ್ಮೇಶನ್ ಬರ್ತಿದೆಯಲ್ಲ, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಚಿದಾನಂದ್ ಪಟೇಲ್,
ಈಗ ನಾಯಕತ್ವ ಬದಲಾವಣೆ ಚರ್ಚೆಗಳು ಒಂಥರ ಪೀಕ್ ಲೆವೆಲ್ಗೆ ಹೋಗಿತ್ತು. ಇವತ್ತೇನು ಆಲ್ರೆಡಿ ಸಂಜೆ ಒಳಗೆ ಅನೌನ್ಸ್ ಆಗಬಹುದು ಅಂತಾನು ಒಂದು ನಿರೀಕ್ಷೆಗಳಿತ್ತು. ಈ ಮಧ್ಯದಲ್ಲಿ ಈಗ ಸೇಫ್ ಆಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಅಂತ. ಯಾವ ಫ್ಯಾಕ್ಟರ್ಗಳಿಂದ ಹಾಗಾದ್ರೆ ಸೇಫ್ ಆಗಿದ್ದಾರೆ? ಸರ್ಮಿತಾ ಶೆಟ್ಟಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟ ಹಾಗೆ ನಿನ್ನೆ ದೆಹಲಿಯಲ್ಲಿ ಬಿಜೆಪಿಯ ಉನ್ನತ ಮಟ್ಟದ ನಾಯಕರುಗಳು 1 ಗಂಟೆಗೂ ಹೆಚ್ಚು ಸಮಯ ಮಾತುಕತೆ ನಡೆಸಿದ್ರು. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ ಅವರು ನಡೆಸಿದರು. 1 ಗಂಟೆ ನಡೆದಂತ ಏನು ಸಭೆಯಲ್ಲಿ ಪ್ರಮುಖವಾಗಿ ಹಲವಾರು ವಿಚಾರಗಳ ಚರ್ಚೆಗೆ ಮುನ್ನೆಲೆಗೆ ಬಂತು. ಪ್ರಮುಖವಾಗಿ ರಾಜ್ಯದಲ್ಲಿ 40% ಕಮಿಷನ್ ವಿಚಾರ ಮುನ್ನೆಲೆಗೆ ಬಂದಿರುವಂತದ್ದು. ಇದು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮತ್ತು ಸದ್ದು ಮಾಡಿರುವಂತದ್ದು. ಪಕ್ಷ ಮತ್ತು ಸರ್ಕಾರದ ಇಮೇಜ್ ಕೂಡ ಒಂದ್ ಕಡೆ ಡ್ಯಾಮೇಜ್ ಆಗಿರುವಂತದ್ದು. ಮತ್ತೊಂದು ಕಡೆ ಎಲ್ಲ ಒಂದ್ ಕಡೆ PSI ನೇಮಕಾತಿ ವಿಚಾರದಲ್ಲಿ ಕೂಡ ಅಕ್ರಮ ಆಗಿರುವಂತದ್ದು. ಇದು ಬಹಳಷ್ಟು ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡ್ತಿರುವಂತದ್ದು. ಈ ಎಲ್ಲದರ ನಡುವೆ ಕೂಡ ಬಿಜೆಪಿ ಪರ್ಫಾರ್ಮೆನ್ಸ್ ಮಾಡಬೇಕಾಗಿದೆ. ಆದ್ರೆ ಮುಖ್ಯಮಂತ್ರಿಗಳ ಮೇಲೆ ಗುರುತರವಾದ ಆರೋಪಗಳಿಲ್ಲ. ಎಲ್ಲ ಒಂದ್ ಕಡೆ ಬಿಟ್ಕಾಯಿನ್ ಆರೋಪ ಬಂತು, ಆದ್ರೆ ಆರೋಪವನ್ನ ಸಾಬೀತುಪಡಿಸಲಿಕ್ಕೆ ಯಾವುದೇ ದಾಖಲೆಗಳಿಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಈಶ್ವರಪ್ಪ ಅವರ ಹೆಸರು ಕೇಳಿ ಬಂತು. ಅವರ ಸಚಿವರ ತಲೆದಂಡ ಕೂಡ ಆಯಿತು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯನ್ನ ಮಾಡಿದ್ರೆ ಅದು ರಾಜ್ಯದ ಜನತೆಗೆ, ವಿಪಕ್ಷಗಳಿಗೆ ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ. ಆ ಮುಖಾಂತರ ಬಿಜೆಪಿಯ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ. ಒಂದು ವೇಳೆ ಒಬ್ಬ ಮುಖ್ಯಮಂತ್ರಿ ಬದಲಾದ್ರೆ ನೂತನ ಸಚಿವ ಸಂಪುಟ ರಚನೆ ಇದೆಲ್ಲವೂ ಕೂಡ ಒಂದು ಸರ್ಕಸ್ ಆಗುತ್ತೆ. ಅನಗತ್ಯವಾಗಿ ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಆಹಾರ ಆಗುತ್ತೆ ಎಂಬ ಒಂದು ಆತಂಕ ಎದುರಾಗಿರುವಂತದ್ದು. ಮತ್ತೊಂದು ಕಡೆ ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ರೆ ಯಾಕೆ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಿದ್ರೆ ಅನ್ನೋದಕ್ಕೆ ಒಂದು ಬಲವಾದ ರೀಸನ್ ಅನ್ನು ಕೊಡಬೇಕಾಗುತ್ತೆ. ಆದ್ರೆ ಅಂತ ಒಂದು ರೀಸನ್ ಕೂಡ ಬಿಜೆಪಿ ಹೈಕಮಾಂಡ್ಗೂ ಇಲ್ಲ, ಅಮಿತ್ ಶಾ ಅವರಿಗೂ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ವೇಳೆ ಬದಲಾವಣೆ ಮಾಡಿದ್ರೆ ಜನಕ್ಕೊಂದು ಸ್ಪಷ್ಟ ಸಂದೇಶ ಹೋಗುತ್ತೆ. 40% ಕಿಕ್ ಬ್ಯಾಕ್ ವಿಚಾರ, ಕಮಿಷನ್ ವಿಚಾರವಾಗಿ ಮತ್ತು ಆಡಳಿತ ನಡೆಸಲಿಕ್ಕೆ ಬಸವರಾಜ ಬೊಮ್ಮಾಯಿ ವೈಫಲ್ಯ ಆಗಿದ್ದಾರೆ ಮತ್ತು ಸರ್ಕಾರವನ್ನು ಮುನ್ನಡೆಸುವಲ್ಲಿ ಅವರಿಗೆ ಸೂಕ್ಷ್ಮಮತಿ ಇಲ್ಲ ಮತ್ತು ಇವರನ್ನು ಇಟ್ಕೊಂಡ್ರೆ ಮುಂದೆ ಎಲ್ಲೊಂದ್ ಕಡೆ ಬಿಜೆಪಿಗೆ ಕಷ್ಟ, ಸರ್ಕಾರ ಮುಂದೆ ನಡೆದು ಕೂಡ ಕಷ್ಟ ಎಂಬ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ಈ ಎಲ್ಲ ಕಾರಣಕ್ಕಾಗಿ ಬಸವರಾಜ ಬೊಮ್ಮಾಯಿ ಅವರು ಸೇಫ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಬಸವರಾಜ ಬೊಮ್ಮಾಯಿ ಕೂಡ ಸೇಫರ್ ಗೇಮ್ ಆಡ್ಕೊಂಡೇ ಬಂದಿರತಕ್ಕಂಥ ಹಿಜಾಬ್ ವಿಚಾರ ಇರ್ಬೋದು, ಹಲಾಲ್ ವಿಚಾರ ಇರ್ಬೋದು, ಆಜಾನ್ ವಿಚಾರ ಇರ್ಬೋದು. ಇಲ್ಲೊಂದ್ ಕಡೆ ಅವರು ತುಂಬಾ ಬುದ್ಧಿವಂತಿಕೆ, ಸೂಕ್ಷ್ಮಮತಿಯಾಗಿ ವರ್ತನೆಯನ್ನ ಮಾಡಿದ್ರು. ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳೇನಾದ್ರೂ ಎಲ್ಲ ಹಾರ್ಡ್ ಕೋರ್ ಆಗಿ ನಡೆದುಕೊಂಡಿದ್ರೆ ರಾಜ್ಯದಲ್ಲಿ ಎಲ್ಲೊಂದ್ ಕಡೆ ಬೇರೆ ರೀತಿಯ ಸಂಘರ್ಷ ಎದುರಾಗುವ ಸಾಧ್ಯತೆ ಕೂಡ ಇತ್ತು. ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿಯವರ ಮೇಲೆ ಕೂಡ ಯಾವುದೇ ರೀತಿ ಭ್ರಷ್ಟಾಚಾರದ ಗುರುತರವಾದ ಆರೋಪಗಳಿಲ್ಲ. ಎಲ್ಲೊಂದ್ ಕಡೆ ಸ್ಲೋ ಸಿಎಂ, ಸ್ಟೇಜ್ ಮ್ಯಾನೇಜರ್, ಎಲ್ಲೊಂದ್ ಕಡೆ ಪಾರ್ಟಿ ಮತ್ತು ಸರ್ಕಾರವನ್ನು ಸಮಾನತೆಗೆ ತೆಗೆದುಕೊಳ್ಳಿಕ್ಕೆ ಆಗಲ್ಲ, ಆದ್ರೆ ಇದ್ರಲ್ಲಿ ಬೆಟರ್ ಅನ್ನೋ ಒಂದು ಅವ್ರ ಪರವಾಗಿ ಹೊಂದಿರತಕ್ಕಂಥ ಸಿಂಪತಿ. ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿಯವರು ಬಿಟ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಕೂಡ ಬಿಜೆಪಿ ಹೈಕಮಾಂಡ್ಗೆ ಚಿಂತೆಗೀಡಾಯಿತು. ಒಂದ್ ವೇಳೆ ಜಗದೀಶ್ ಶೆಟ್ಟರ್ ಹೆಸರು ಮುನ್ನೆಲೆಗೆ ಬಂತು. ಜಗದೀಶ್ ಶೆಟ್ಟರ್ ಕೂಡ ಈ ಹಿಂದೆ 1 ವರ್ಷ ಸಿಎಂ ಆಗಿದ್ರು. ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋದ್ರು ಕೂಡ ಬಿಜೆಪಿ ಬಹುಮತದಿಂದ ಬರಲಿಲ್ಲ. ಅದು ಕಾಂಗ್ರೆಸ್ಗೆ ಬಹಳಷ್ಟು ಅನುಕೂಲ ಆಯಿತು. ಕಾಂಗ್ರೆಸ್ ಅಧಿಕಾರ ಕೂಡ 2013 ಬಂತು. ಜೊತೆಗೆ ಜಗದೀಶ್ ಶೆಟ್ಟರ್ ಮಾಡೋದ್ರಿಂದ ಯಾವ ಪ್ರಯೋಜನ ಕೂಡ ಈ ಸಂದರ್ಭದಲ್ಲಿ ಇಲ್ಲ. ಚುನಾವಣೆ ಇರತಕ್ಕಂಥದ್ದು ಕೇವಲ 1 ವರ್ಷ ಬಾಕಿ. ಈ 1 ವರ್ಷದಲ್ಲಿ ನಾಯಕತ್ವ ಬದಲಾವಣೆ ಅನ್ನೋದು ಎಲ್ಲ ಒಂದ್ ಕಡೆ ಇದು ಕಾರ್ಯಕರ್ತರು ಕೂಡ ಬೇರೆ ಸಂದೇಶವಾಗುತ್ತೆ, ವಿಪಕ್ಷಗಳಿಗೆ ಇದು ರಾಜಕೀಯವಾಗಿ ಫುಡ್ ಆಗುತ್ತೆ. ಇದನ್ನೇ ಇಟ್ಕೊಂಡು ಅವರು ಹೋರಾಟವನ್ನು ಮಾಡ್ತಾರೆ. ಇದು ಕೂಡ ಮಾಧ್ಯಮಗಳು ಕೂಡ ಸುದ್ದಿ ಆಗುತ್ತೆ ಎಂಬ ಕಾರಣಕ್ಕಾಗಿ ಬಸವರಾಜ ಬೊಮ್ಮಾಯಿ ಅವರು ಈ ಎಲ್ಲ ಕಾರಣಕ್ಕಾಗಿ ಸೇಫ್ ಆದ್ರು. ಹಾಗಾಗಿ ಯಾವುದೇ ಕಾರಣ ಕೂಡ ನಾಯಕತ್ವ ಬದಲಾವಣೆ ಇಲ್ಲ ಅಂತೇಳಿ ಸ್ಪಷ್ಟ ಸಂದೇಶವನ್ನು ಅಮಿತ್ ಶಾ ಅವರು ರವಾನೆ ಮಾಡಿದ್ರು. ಇದೇ ಕಾರಣಕ್ಕಾಗಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಇರಬಹುದು, ಕಂದಾಯ ಸಚಿವ ಆರ್ ಅಶೋಕ್ ರವರು ಕೂಡ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಎಲ್ಲವೂ ಕೂಡ ಊಹಾಪೋಹ, ಇವರು ಕಾಮನ್ ಸಿಎಂ ಮತ್ತು ಇವೆಲ್ಲ ಗಾಳಿ ಗೋಪುರ ಅನ್ನೋ ಮುಖಾಂತರ ರಾಜ್ಯದಲ್ಲಿ ಅಮಿತ್ ಶಾ ಬಂದಿರೋ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬದಲಾಗ್ತಾರೆ ಎಂಬ ಸುದ್ದಿಗೆ ಊಹಾಪೋಹಕ್ಕೆ ಇದೀಗ ತೆರೆ ಎಳೆಯಲಾಗಿದೆ. ಆ ಮುಖಾಂತರ ಮುಖ್ಯಮಂತ್ರಿಗಳ ಹುದ್ದೆ ಸೇಫ್ ಅನ್ನೋದನ್ನ ಜನರಿಗೆ ಈಗ ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಮುಟ್ಟಿಸಲು ಕೂಡ ಆಗಿದೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಚಿದಾನಂದ್ ಪಟೇಲ್, ಕೃಷ್ಣ, ಈಗ ಪಟೇಲ್ ಎಕ್ಸ್ಪ್ಲೈನ್ ಮಾಡಿದ ರೀತಿಯೆಲ್ಲ ನೋಡಿದ್ರೆ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಅಮಿತ್ ಶಾ ಅವರ ಕೆಲವೊಂದು ಪ್ರೋಗ್ರಾಮ್ಸ್ ಕ್ಯಾನ್ಸಲ್ ಆಗಿದೆ, ಮೀಟಿಂಗ್ ಕ್ಯಾನ್ಸಲ್ ಆಗಿದೆ. ಇದೇ ಉದ್ದೇಶನ ಹಾಗಾದ್ರೆ? ಖಂಡಿತವಾಗ್ಲೂ ಶರ್ಮಿತಾ, ಅದೇ ಒಂದು ಉದ್ದೇಶದಿಂದನೇ ಏನು ಕೇಂದ್ರ ಗೃಹ ಸಚಿವರ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿರುವಂತದ್ದು. ಯಾಕಂದ್ರೆ ಸಮಯದ ಅಭಾವದಿಂದಾಗಿ ಈ ಒಂದು ಕಾರ್ಯಕ್ರಮ ಅಂದ್ರೆ ಏನು ಪದಾಧಿಕಾರಿಗಳ ಸಭೆ ನಿಗದಿಯಾಗಿತ್ತು, ಅದೊಂದು ಸಭೆ ಈಗ ಕ್ಯಾನ್ಸಲ್ ಆಗಿರುವಂತದ್ದು. ಪ್ರಮುಖವಾಗಿ ಇವತ್ತು ಬಸವ ಜಯಂತಿ ಕಾರಣಕ್ಕೋಸ್ಕರವಾಗಿ ಶಾಸಕರು ಮತ್ತೆ ಪದಾಧಿಕಾರಿಗಳು ಎಲ್ಲರೂ ಕೂಡ ಕ್ಷೇತ್ರದಲ್ಲಿ ತೊಡ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಬಹಳ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಜ್ಯದ ನಾಯಕರು ಅಮಿತ್ ಶಾ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಅಂತಹ ಸಂದರ್ಭದಲ್ಲಿ ಈಗ ಮಾಹಿತಿಯನ್ನು ಆಧರಿಸಿ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಪದಾಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡ್ತೀನಿ ಅನ್ನೋ ಮಾತನ್ನ ಅಮಿತ್ ಶಾ ಅವರು ರಾಜ್ಯದ ನಾಯಕರಿಗೆ ಅಂದ್ರೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂತಿಮವಾಗಿ ಮುಂದೊಂದು ದಿನ ಸಭೆಯನ್ನ ನಿಗದಿ ಮಾಡಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಈಗ ಸದ್ಯಕ್ಕಂತೂ
ಪೂರ್ವ ನಿಗದಿತ ಕಾರ್ಯಕ್ರಮ ಏನಿದೆ ಅದು ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗವಹಿಸಿದ್ದಾರೆ. ಆ ಮುಖಾಂತರವಾಗಿ ಒಂದು ರೀತಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಅಂದ್ರೆ ಜನರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಕೇಂದ್ರದ ಗೃಹ ಸಚಿವರು ಮತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಈಗ ಮಾಡ್ತಾ ಇರುವಂತದ್ದು. ಮತ್ತೆ ಮಧ್ಯಾಹ್ನದ 3 ಗಂಟೆಗೆ ಏನು ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಭೋಜನ ಕೂಟವನ್ನ ಕರೆದಿದ್ದಾರೆ. ಅಲ್ಲಿ ಒಂದು ಊಟವನ್ನ ಸವಿದ ನಂತರವಾಗಿ ಏನು ಪ್ರಮುಖ ನಾಯಕರ ಜೊತೆಗೆ ಅಮಿತ್ ಶಾ ಅವರು ಸಭೆಯನ್ನ ಮಾಡಿದ್ದಾರೆ. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಇಷ್ಟೇ ತೀರ್ಮಾನ ಆಗುವಂತದ್ದು. ಈಗಾಗಲೇ ಮುಖ್ಯಮಂತ್ರಿಗಳು ಸಂಪುಟ ಪುನರಚನೆ ಬಗ್ಗೆ ಒಲವನ್ನು ತೋರಿದ್ದಾರೆ. ಹಾಲಿ ಏನು ಸಚಿವರನ್ನ ಕೈ ಬಿಡುವಂತದ್ದಾಗಿರ್ಬೋದು, ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡುವಂತದ್ದಾಗಿರ್ಬೋದು, ಇದಕ್ಕೆ ಒಂದು ವಿಚಾರವನ್ನ ಅಮಿತ್ ಶಾ ಅವರ ಬಳಿ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಎಲ್ಲಾ ವಿಚಾರಗಳ ಬಗ್ಗೆ ಮತ್ತೆ ಚುನಾವಣಾ ರಣತಂತ್ರದ ಬಗ್ಗೆ ಆ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಪಟೇಲ್. ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ನೋಡೋಣ, ಕ್ಷಣದ ಅಪ್ಡೇಟ್ ನಿಂದ ಮತ್ತೆ ಪಡ್ಕೊಂತಾ ಹೋಗ್ತೀವಿ ನಾವು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಊಹಾಪೋಹದ ವಿಚಾರ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಮಾಡಲ್ಲ ಅಂತ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಮೇ 10ಕ್ಕೆ ಬದಲಾವಣೆ ಅಂತ ಯತ್ನಾಳ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದಕ್ಕೆ ಈ ಟಾಂಗ್ ಅನ್ನ ಆರ್ ಅಶೋಕ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಚಿಂತನೆ ಮಾಡಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಈ ರೀತಿ ಒಂದು ಕರ್ನಾಟಕದ ಮುಂದಿನ ಚುನಾವಣೆ ತಯಾರಿಗಾಗಿ ಇವತ್ತು ಬರ್ತಾ ಇದ್ದಾರೆ. ಆಗ್ಬೋದು, ಮೇ 10 ಆಗ್ಬೋದು. ನಾಳೆ ಪ್ರಧಾನಮಂತ್ರಿಗಳು ವಿದೇಶದಿಂದ ಬಂದ ಮೇಲೆ ಇನ್ನು 2 ದಿವಸದಲ್ಲಿ ಬರ್ತಾರೆ. ಜರ್ಮನ್ ಪ್ರವಾಸ ಹೋಗ್ಯಾರೆ. ಅಂತಿಮವಾಗಿ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡ್ತಾರೆ ಏನು ಮಾಡಬೇಕು ಕರ್ನಾಟಕದಲ್ಲಿ ಅನ್ನೋಂಥದ್ದು. ಈಗಾಗಲೇ ಎಲ್ಲ ವರದಿಗಳನ್ನು ತೊಗೊಂಡಾರೆ. ನಿನ್ನೆನೂ ತಾವೆಲ್ಲ ಮಾಧ್ಯಮದಲ್ಲಿ ತೋರಿಸಿದೆ, ದಿಲ್ಲಿಯಲ್ಲಿ ಒಂದು ಹೈ ಪವರ್ ಮೀಟಿಂಗ್ ಆಗಿದೆ. ಅದು ಏನು ಸಂದೇಶ ಇದೆ ಗೊತ್ತಿಲ್ಲ. ಆದರೆ ಒಳ್ಳೆಯ ನಿರ್ಣಯ ಕರ್ನಾಟಕ ದೃಷ್ಟಿಯಿಂದ, ಪಾರ್ಟಿ ದೃಷ್ಟಿಯಿಂದ ನಮ್ಮ ಪ್ರಧಾನಮಂತ್ರಿಗಳಿಗೆಲ್ಲ ಸಾಕಷ್ಟು ಮಾಹಿತಿ ಇದೆ. ಕರ್ನಾಟಕದಲ್ಲಿ ಪ್ರತಿಯೊಂದು ಇಂಚು ಮಾಹಿತಿ ಇದೆ. ಅದ್ರ ಮ್ಯಾಗ ಒಳ್ಳೆ ನಿರ್ಣಯ ತಗೋತಾರೆ. ಇವತ್ತು ಕನಸನ್ನ ಕಾಣಕ್ಕೆ ಹೋಗಬೇಡಿ. ಈಗಾಗಲೇ ಯಡಿಯೂರಪ್ಪನವರು ಸ್ಪಷ್ಟ ಮಾಡಿದ್ದಾರೆ, ನಾನು ಸ್ಪಷ್ಟ ಮಾಡ್ತಾ ಇದ್ದೀನಿ. ಸಿಎಂ ಬದಲಾವಣೆ ಪ್ರಶ್ನೆನೇ ಇಲ್ಲ. ಅಮಿತ್ ಶಾ ಜಿಯವರು ಹೇಳಿದ್ದಾರೆ, ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ನಾವು ಹೋಗ್ತೀರಿ. ಅದರಿಂದ ಯಾರು ಗಾಳಿ ಗೋಪುರಗಳನ್ನು ಕಟ್ಟೋದು ಬೇಡ, ಬಿಸಿಲು ಗುದುರೆಗಳ ಹಿಂದೆ ಓಡೋದು ಬೇಡ. ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆಯನ್ನು ನಾವು ಎದುರಿಸ್ತೀರಿ ಮತ್ತು ಗೆಲ್ತೀರಿ. ಆ ವಿಶ್ವಾಸ ನಮಗಿದೆ. ಅದಕ್ಕೋಸ್ಕರನೇ ಅಮಿತ್ ಜಿ ಅವರು ಬಂದು ಭೇಟಿ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಬಹಳಷ್ಟು ಚರ್ಚೆ ಆಗಿದೆ. ಅದರಿಂದ ನಾಯಕತ್ವದ ಪ್ರಶ್ನೆ ಮಾಧ್ಯಮದಲ್ಲಿ ಬಂದಿದೆ ಅಷ್ಟೇ. ಆದರೆ ಯಾವುದೇ ನಾಯಕತ್ವದ ಪ್ರಶ್ನೆ ಇಲ್ಲಿ ಉದ್ಭವ ಆಗದೇ ಇಲ್ಲ. ಕೇಂದ್ರದ ನಾಯಕರ ಪೂರ್ತಿ ಆಶೀರ್ವಾದ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಇದೆ. ಆ ದೃಷ್ಟಿಯಿಂದ ನಾಯಕತ್ವದ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. 100% ಕಟೀಲ್ ಅವರು ಅಧ್ಯಕ್ಷರಾಗಿ ಇಡೀ ರಾಜ್ಯವನ್ನ 5 ಬಾರಿ ಸುತ್ತಿದ್ದಾರೆ. ಮತ್ತೆ ಯಾವುದೇ ಕಾಂಟ್ರವರ್ಸಿ ಇಲ್ಲ. ಕಾಂಗ್ರೆಸ್ ಅಲ್ಲಿ ಕಾಂಟ್ರವರ್ಸಿ ಇದೆ. ಸಿದ್ದರಾಮಯ್ಯ ವರ್ಸಸ್ ಡಿಕೆ, ಅಧ್ಯಕ್ಷರು ವರ್ಸಸ್ ಅಪೋಸಿಷನ್ ಲೀಡರ್ ಮಧ್ಯೆ ನಿರಂತರವಾಗಿ ಪ್ರತಿದಿನ ಮಾಧ್ಯಮದಲ್ಲಿ ಸುದ್ದಿ ಬಂದೇ ಬರ್ತದೆ. ಆದರೆ ನಮ್ಮ ಪಾರ್ಟಿಯಲ್ಲಿ ಮುಖ್ಯಮಂತ್ರಿ ಮತ್ತು ಅಧ್ಯಕ್ಷರ ಮಧ್ಯೆ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ. ಅದರಿಂದ ಇನ್ನು ಬಿಜೆಪಿಯಲ್ಲಿನ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಆರ್ ಅಶೋಕ್ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಮಾತನಾಡಿಸಿದ್ದಾರೆ. ನೋಡೋಣ. ಕಂದಾಯ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಿದ್ದಾರೆ. ಇವತ್ತು ರಾಜ್ಯಕ್ಕೆ ಚುನಾವಣಾ ಚಾಣಕ್ಯ, ಮಾಸ್ಟರ್ ಮೈಂಡ್ ಮತ್ತು ಬಿಜೆಪಿಯ ನಾಯಕರು ಆಗಿರ್ತಕ್ಕಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದರಿಂದ ಬಹಳಷ್ಟು ವಿಶೇಷ ಇರತಕ್ಕಂಥ ಬಿಜೆಪಿಯಲ್ಲಿ ಹಲವಾರು ಸಂಚಲನ ಉಂಟು ಮಾಡುವಂಥದ್ದು. ಹಾಗಾಗಿ ಅಮಿತ್ ಶಾ ಅವರ ಇಡೀ ದಿನದ ಪ್ರೋಗ್ರಾಮ್ ಏನು ಅಂತ ಹೇಳಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಆರ್ ಅಶೋಕ್ ಅವರಿದ್ದಾರೆ. ಸರ್, ಇವತ್ತು ಅಮಿತ್ ಶಾ ಅವರ ಒಟ್ಟಾರೆ ಕಾರ್ಯಕ್ರಮಗಳೇನು ಸರ್? ಅಮಿತ್ ಶಾ ಅವರು ಈ ತಿಂಗಳಲ್ಲಿ 2ನೇ ಬಾರಿ ಬರ್ತಾ ಇದ್ದಾರೆ. ಅವ್ರನ್ನ ಈಗಾಗಲೇ ನೀವೆಲ್ಲ ರಾಜಕೀಯ ಚಾಣಕ್ಯ ಇವೆಲ್ಲ ಬಿರುದು ಕೂಡ ಅವ್ರಿಗಿದೆ. ಅವ್ರೇನೇ ಬಂದರೂ ಕೂಡ ಏನಾನ ಉದ್ದೇಶ ಇಟ್ಕೊಂಡು ಪಾರ್ಟಿಯನ್ನು ಸಂಘಟನೆ ಮಾಡುವಂಥ ದೃಷ್ಟಿಯಿಂದ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವಂಥ ಒಂದು ತಂತ್ರಗಾರಿಕೆಯಿಂದನೇ ಮಾಡ್ತಾರೆ. ಬೆಂಗಳೂರಲ್ಲಿರುವ ಶಾಸಕರನ್ನ ಅಂದರೆ ಯಾರು ಅವೈಲಬಿಲಿಟಿ, ಯಾಕಂದರೆ ಬಸವ ಜಯಂತಿ ಇದೆ ಇವತ್ತು ಕರ್ನಾಟಕದ ಎಲ್ಲ ಕಡೆನೂ ಬಸವ ಜಯಂತಿ ಮಾಡ್ತಾ ಇದ್ದಾರೆ. ಯಾರು ಅವೈಲಬಿಲಿಟಿ ಇದ್ದಾರೋ ಅವ್ರ ಜೊತೆ ಊಟ ಇದೆ. ಅದಾದ್ಮೇಲೆ ಮಧ್ಯಾಹ್ನ ಕೋರ್ ಕಮಿಟಿ ಇರ್ತದೆ. ಒಂದು ಬಿಜೆಪಿಯ ತುಂಬಾ ಬಹಳಷ್ಟು ಹಿರಿಯ ನಾಯಕರು, ಬಿಜೆಪಿಯ ಆಗು ಹೋಗುಗಳು, ರಾಷ್ಟ್ರೀಯ ನಾಯಕರುಗಳನ್ನೆಲ್ಲ ಮುಖತ ನೋಡಿದಂಥವ್ರು, ಅಲ್ಲಿ ಸಂಪರ್ಕವನ್ನು ಇಟ್ಕೊಂಡಂಥವ್ರು. ಅಮಿತ್ ಶಾ ಬಂದ್ರು ಅಂದ್ರೆ ಅಲ್ಲೇನೋ ಬದಲಾವಣೆ ಇರುತ್ತೆ, ಅಲ್ಲೇನೋ ಒಂದಷ್ಟು ಹೊಸ ಗಾಳಿ ಇರುತ್ತೆ ಎಂಬ ಮಾತು ಕೇಳಿ ಬರ್ತಿದೆ. ಮೊದಲನೇದಾಗಿ ರಾಜ್ಯದಲ್ಲಿ ಬಂದಂತ ಮೊದಲ ಗಾಳಿ ಮುಖ್ಯಮಂತ್ರಿ ಬದಲಾಗ್ತಾರೆ, ಹೊಸ ಮುಖ್ಯಮಂತ್ರಿ ಬರ್ತಾರೆ ಅನ್ನೋ ಒಂದು ಗಾಳಿ ಸರ್. ಆ ಥರದ್ದು ಯಾವುದೂ ಇಲ್ಲ. ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ. ನಮ್ಮ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲೇ 2023 ಎಲೆಕ್ಷನ್ ಚುನಾವಣೆಯನ್ನ ಗೆದ್ದು ಮತ್ತೆ ಬಿಜೆಪಿಯ ಕಮಲವನ್ನ
ವಿಧಾನಸೌಧದಲ್ಲಿ ಮೊಳಗಿಸುವಂಥದ್ದು. ಯಾವುದು ಬದಲಾವಣೆ ಇಲ್ಲ, ಯಾವುದು ಸರ್ಕಾರದಲ್ಲಿ ಎಲ್ಲ ಒಂದ್ ಕಡೆ ಯುವಕರಿಗೆ ಆದ್ಯತೆ ಕೊಡಬೇಕಂತ ಚರ್ಚೆ ಆಗಿದೆ. ಆ ಥರದ್ದು ಯಾವುದು ಚರ್ಚೆ ಆಗಿಲ್ಲ. ಇವಿಷ್ಟು ಕಂದಾಯ ಸಚಿವ ಆರ್ ಅಶೋಕ್ ಅವರ ಅಭಿಪ್ರಾಯ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಬದಲಾವಣೆ ಇಲ್ಲ, ಆ ತರದ ಚರ್ಚೆ ಇಲ್ಲ ಅನ್ನೋ ಮುಖಾಂತರ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಾಗೆ ಚರ್ಚೆಗೆ ಎಲ್ಲ ಒಂದ್ ಕಡೆ ಆರ್ ಅಶೋಕ್ ಅವರು ತೆರೆ ಎಳೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.